ಈಗ ಸಿ ಎಮ್ ಅವ್ರು ಡಿನ್ನರು ಕರಿಬಾರ್ದಾ, ನಾನು ಡಿನ್ನರ್ ಕರಿಬಾರ್ದಾ? ಇಲ್ಲ ಇಲ್ಲ ಸರ್, ಒಂದು ನಿಮಿಷ. ಸಚಿವರ ಮೌಲ್ಯಮಾಪನ ಮಾಡೋದು ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, PCC ಅಧ್ಯಕ್ಷರಿರ್ಬೋದು, ಅದವ್ರ ಹಕ್ಕು ಮಾಡ್ತಾರೆ. ಈಗ ಊಟನೂ ಮಾಡಬಾರ್ದು ಅಂದರೆ ಏನಿದು? ಬೈಟ್ ಕೊಟ್ಟಿದ್ದಾರೆ, ಸಚಿವ ಸಂಪುಟ ಸದ್ಯದಲ್ಲೇ ಆಗುತ್ತೆ ಅಂತ CM ಅವ್ರು ಬೈಟ್ ಕೊಟ್ಟಿದ್ದಾರೆ. ಈಗ ಕ್ಯಾಬಿನೆಟ್ ಈಸ್ ದ ಡಿಸ್ಕ್ರಿಷನ್ ಆಫ್ CM, ಅವ್ರ ವಿವೇಚನೆ ಅಲ್ಲ. ಅವ್ರು ಹೈಕಮಾಂಡರ್ ಹತ್ರ ಮಾತಾಡಿದರೆ ಅಥವಾ ಅವರು PCC ಅಧ್ಯಕ್ಷರು ಮಾತಾಡಿದರೆ ಅದು ಅವ್ರ ವಿವೇಚನೆ, ಅವ್ರು ಏನಾದರೂ ಮಾಡ್ಬೋದಲ್ಲ, ಆಸ್ ಲಾಂಗ್ ಆಸ್ ಹೈಕಮಾಂಡ್ ಈಸ್ ಅಗ್ರಿಯೇಬಲ್. ನಿಮ್ಮ ಮೂಲಗಳು ನನಗೆ ಗೊತ್ತಿಲ್ಲ, ನೀವು CM ಅವ್ರು ಹೇಳಿದ್ದಾರೆ ಅಂತ ನನಗೆ ಹೇಳ್ತಾ ಇರೋದು. CM ಅವ್ರು ನನ್ನ ಪ್ರಕಾರ ಹೇಳಿಲ್ಲ, ಬಟ್ ನಿಮ್ಮ ಹತ್ರ ಬಂದು ಹೇಳಿದರೆ, ಅಫಿಷಿಯಲ್ ಬೈಟ್ ಇದ್ದರೆ CM ಇರ್ಬೋದು, PCC ಅಧ್ಯಕ್ಷರು ಇರ್ಬೋದು, ಹೈಕಮಾಂಡ್ ಅವ್ರು ಸೇರಿ ತೀರ್ಮಾನ ಮಾಡ್ತಾರೆ. ಆಮೇಲೆ ವಾಟ್ ಈಸ್ ರಾಂಗ್ ವಿತ್ ದಟ್? ನೋಡಿ, ದೇಶದಲ್ಲಿ ಭಾಳ ದೊಡ್ಡ ಸಮಸ್ಯೆಗಳಿದೆ, ರಾಜ್ಯಗಳಲ್ಲಿ ಭಾಳ ದೊಡ್ಡ ಸಮಸ್ಯೆಗಳಿವೆ. ಕೇಂದ್ರದಿಂದ ನಮಗೆ ನಮ್ಮ ತೆರಿಗೆ ಕಟ್ಟಷ್ಟು ನಮ್ಮ ಪಾಲು ಸಿಗ್ತಾ ಇಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗ್ತಾ ಇರೋ ಖರ್ಚು ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ CJI ಮೇಲೆ ಶೂ ಎಸಿತಾರೆ. BJP ಅವರಿಗೆ ಯಾವುದಾದ್ರು ಜಾಲಿವುಡ್ ಮತ್ತು ಬಿಗ್ ಬಾಸ್ ಬಗ್ಗೆ ಯೋಚನೆ ಇದೆಯಾ? ಬಾಯಿ ತೆಗಿಬೇಕಂದ್ರೆ ದಯವಿಟ್ಟು ಹೋಗಿ ಅಲ್ಲಿ ಮೋದಿಯವ್ರ ಮುಂದೆ ಬಾಯಿ ತೆಗೀರಿ. ಇಲ್ಲಿ ಬಂದು ಮಾಧ್ಯಮದಲ್ಲಿ ಬಿಗ್ ಬಾಸ್ ನೋಡೋಕೆ ಇವರಿಗೆ ಆಯ್ಕೆ ಮಾಡಿರೋದು ಇವ್ರಿಗೆ ಎಲ್ಲರಿಗೂ, ವಿರೋಧ ಪಕ್ಷದವರಿಗೆ. ಆದರೆ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ, ಅದರಿಂದ ಮಾತ್ರ ಪರಿಸರ ಮಾಲಿನ್ಯ ಆಗ್ತಿದೆಯಾ, ಬೇರೆ ಕೈಗಾರಿಕೆ ಎಲ್ಲದಕ್ಕೂ ಕೊಡ್ತೇವೆ ನೋಟಿಸು. ಇವ್ರು ಬರೀ ಬಿಗ್ ಬಾಸ್ ನೋಡ್ತಾ ಇದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ? ಸಿಮೆಂಟ್ ಕಂಪನಿಗಳಿಗೆ ಕೊಟ್ಟಿಲ್ವ ಇವ್ರು ನೋಟಿಸು? ಆಮೇಲೆ PCB ಅವರಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೆಲಸ ಕರೆಕ್ಟಾಗಿ ನಿಯಮಾನುಸಾರವಾಗಿ ಮಾಡಿದ್ರೆ ಇವ್ರಿಗೇನು ಪ್ರಾಬ್ಲಮ್ಮು? BJP ಅವರಿಗೆ ನಾನು ಹೇಳ್ತಾ ಇಲ್ವಾ, ಇವ್ರಿಗೆ ಕೆಲಸ ಇಲ್ಲ, ಜನರು ನೆಮ್ಮದಿನಲ್ಲಿದ್ದಾರೆ, ಗ್ಯಾರಂಟಿಗಳು ನೆಮ್ಮದಿನಲ್ಲಿ. ಇವ್ರಿಗೆ ಪಾಪ ಏನಾದರೂ ಒಂದು ನೀವು ಅವರಿಗೆ ಸ್ಕೋಪ್ ಕೊಡಲೇಬೇಕು ಬ್ರೇಕಿಂಗ್ ನ್ಯೂಸಿಗೆ. ಅದಕ್ಕೆ ಜಾಲಿವುಡ್ಡು ಬಿಗ್ ಬಾಸು ಮಾಡ್ತಾರೆ. ನೋಡಿ, ನೋಟಿಸ್ ಕೊಟ್ಟು ರೆಕ್ಟಿಫಿಕೇಷನಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಇಫ್ ದೇ ರೆಕ್ಟಿಫೈ ಇಟ್ ವಿಲ್ ಬಿ ಓಕೆ, ಇಫ್ ದೇ ಡೋಂಟ್ ರೆಕ್ಟಿಫೈ ವಿ ವಿಲ್ ಕ್ಲೋಸ್ ಅಗೇನ್. ಎಷ್ಟೊಂದು ಇದೆ ನಮ್ಮ ಹತ್ರನೇ ಎಷ್ಟೊಂದು ಜನ ಬರ್ತಾರಲ್ಲ, ಇನ್ಕ್ಲೂಡಿಂಗ್ ದೊಡ್ಡ ಕಂಪನಿ, ಯಾರು ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಮಾಡ್ತಾರೆ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅವರೆಲ್ಲರಿಗೂ ನೋಟಿಸ್ ಇಫ್ ಕಂಪ್ಲೈ ಆಗಿಲ್ಲ ಅಂದರೆ ನೋಟಿಸ್ ಕೊಟ್ಟಿರ್ತಾರೆ. ಸರ್ಕಾರದಿಂದ ಇವತ್ತು ಹೆಣ್ಮಕ್ಳಿಗೆ ಮತ್ತೊಂದು ಕೊಡುಗೆ ರೂಪದಲ್ಲಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಇವತ್ತೇನು ಮಾಡ್ತಾ ಇದ್ದಾರೆ ಅದು ಭಾಳ ಒಂದು ಪ್ರೋಗ್ರೆಸಿವ್ ಸ್ಟೆಪ್ ಅಂತ ನಾನು ಬಯಸ್ತಾ ಇದ್ದೀನಿ. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು, ಏನು ನಾವು ವರ್ಕ್ ಫೋರ್ಸ್ ಅಂತ ಹೇಳ್ತೀವಿ, ಅಥವಾ ಏನು ಉದ್ಯೋಗದಲ್ಲಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ನಾವು ಈ ಕೆಲಸಗಳನ್ನು ಮಾಡ್ತೀವಿ. ಅದು ಕೂಸಿನ ಮನೆ ಇರ್ಬೋದು,